Hello students, welcome to my video lecture on royalty accounts. Today in this video, I am going to solve one problem on sublease. Okay, so here let me go through the question first. On 1/1/2010, Gadgets Limited issued a license to Domestic Limited. So Gadgets Limited has issued a license to Domestic Limited. So who is the lessor here? Gadgets Limited is a lessor and Domestic Limited is a lessee, right? Yes, which provided for a royalty of rupees 10 per razor sold. See, please note this point. rupees 10 per razor sold ಅಂತ ಹೇಳಿದ್ದಾರೆ. ಎಷ್ಟು ರೇಸರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದರ ಮೇಲೆ ಅಲ್ಲ, ಎಷ್ಟು ರೇಸರ್ ಸೇಲ್ ಆಗಿದೆ. ರೇಸರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅದು. ಒಂದು ಕಂಪನಿ ಇನ್ನೊಂದು ಕಂಪನಿಗೆ ರೇಸರ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಲೈಸೆನ್ಸನ್ನು ಲೀಸಿಗೆ ಕೊಟ್ಟಿದೆ. ಸೊ ರಾಯಲ್ಟೀಸ್ ಪೇಯಬಲ್ ಫಾರ್ ವಾಟ್ ದ ಲೈಸೆನ್ಸ್ ಗಿವನ್. ಓಕೆ, ಸೊ ಈಗ ಡೊಮೆಸ್ಟಿಕ್ ಕಂಪನಿಯವರು ಆ ಲೈಸೆನ್ಸ್ ಯೂಸ್ ಮಾಡಿಕೊಂಡು ರೇಸರ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಮ್ಯಾನುಫ್ಯಾಕ್ಚರ್ ಮಾಡಿದ ನಂತರ ಅದರ ಬೇಸಿಸ್ ಮೇಲೆ ರಾಯಲ್ಟಿ ಕೊಡಬೇಕು. ಬಟ್ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ರೇಸರ್ ಮ್ಯಾನುಫ್ಯಾಕ್ಚರ್ ಮಾಡಿದ 10 ರೂಪಾಯಿ, ಅದರ ಮೇಲೆ 10 ರೂಪಾಯಿ ಅಲ್ಲ, ಇಟ್ ಈಸ್ rupees 10 per razor sold. ಅಂದರೆ ಡೊಮೆಸ್ಟಿಕ್ ಲಿಮಿಟೆಡ್ನವರು ಎಷ್ಟು ರೇಸರ್ ಸೇಲ್ ಮಾಡ್ತಾರಾ, ಒಂದು ರೇಸರ್ ಸೇಲ್ ಮಾಡಿದರೆ 10 ರೂಪಾಯಿ ರಾಯಲ್ಟಿಯನ್ನು ಅವರು ಗ್ಯಾಜೆಟ್ಸ್ ಲಿಮಿಟಿಗೆ ಕೊಡಬೇಕು. ಓಕೆ, subject to a minimum rent of rupees minimum 75,000, it is minimum rent, right? Yes, on the same date a sublicense was issued by Domestic Limited. Domestic Limited ಅಂದರೆ ಲೆಸ್ಸಿ ಅಲ್ವಾ, ಟು ಟ್ರಿಮ್ಮರ್ಸ್ ಲಿಮಿಟೆಡ್. ಸೊ ಲೆಸ್ಸಿ ಏನು ಮಾಡ್ತಾನೆ ಅಂದರೆ, ಲೆಸ್ಸಿ ಕಂಪನಿ ಏನು ಮಾಡುತ್ತೆ ಅಂದರೆ, ಈ ಸಬ್ಲೀಸನ್ನು ಅದರಲ್ಲಿ ಒಂದು ಪಾರ್ಟ್ ಆಫ್ ದ ರೈಟನ್ನು ಇನ್ನೊಂದು ಕಂಪನಿಗೆ ಕೊಡ್ತಾ ಇದೆ. ಸೊ ಟ್ರಿಮ್ಮರ್ಸ್ ಲಿಮಿಟೆಡಿಗೆ ಸಬ್ಲೀಸ್ ಮಾಡ್ತಾ ಇದ್ದಾರೆ. ಸೊ ಆಗ ಇಲ್ಲಿ ಡೊಮೆಸ್ಟಿಕ್ ಲಿಮಿಟೆಡ್ ಏನಾಗ್ತದೆ, ಲೆಸ್ಸಿ ಆದರೆ ಟ್ರಿಮ್ಮರ್ಸ್ ಲಿಮಿಟೆಡ್ ಏನಾಯಿತು, ಸಬ್ಲೆಸ್ಸಿ ಆಗ್ತದೆ ಅಲ್ವಾ. ಸೊ ಇಲ್ಲಿ ಸಬ್ಲೀಸ್ನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನು ಹೇಳಿದ್ದಾರೆ, ಫಾರ್ ಅ ರಾಯಲ್ಟಿ ಆಫ್ rupees 15 ಪರ್ ರೇಸರ್ ಮ್ಯಾನುಫ್ಯಾಕ್ಚರ್ಡ್. ಅಂದರೆ ಟ್ರಿಮ್ಮರ್ಸ್ ಲಿಮಿಟೆಡ್ನವರು ಎಷ್ಟು ರೇಸರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರಾ ಅದರ 15 ರೂಪಾಯಿ, ಅದರ ಮೇಲೆ 15 ರೂಪಾಯಿ ಒಂದು ರೇಸರಿಗೆ ಅಂತೆ ಲೆಕ್ಕ ಮಾಡಿ ಕೊಡಬೇಕು. ಸೊ ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಪ್ಲೀಸ್ ನೋಟ್ ದ ಡಿಫ್ರೆನ್ಸ್ ಓವರ್ ಹಿಯರ್. ಇನ್ ದ ಮೇನ್ ಲೀಸ್ ರಾಯಲ್ಟೀಸ್ ಹೌ ಮಚ್, 10 per ton. ಇಟ್ ಈಸ್ ಬೇಸ್ಡ್ ಆನ್ ದ ರೇಸರ್ ಸೋಲ್ಡ್. Whereas in case of sublease, royalty is rupees 15 per ton. It is depending upon the razors manufactured. Okay, ಆದ್ದರಿಂದ ಲೀಸ್ ಟೇಬಲ್ ಮಾಡುವಾಗ, ನಾವು ವರ್ಕಿಂಗ್ ಟೇಬಲ್ ಮಾಡುವಾಗ ರಾಯಲ್ಟಿ ಪ್ರೊಡಕ್ಷನ್ ಮೇಲೆಲ್ಲ we have to put the column for sales instead of production. Whereas in case of sublease, we have to calculate on the basis of razors manufactured. Okay, so along with that there are other terms regarding ಮಿನಿಮಮ್ ರೆಂಟ್ ಎಷ್ಟು ಅಂತ ಹೇಳಿದ್ದಾರೆ ಸಬ್ಲೀಸಲ್ಲಿ, 30,000 per annum. Now let us go to the next paragraph. Both the license and the sublicense provided that should the royalties for any year, any calendar year be less than a specified minimum, ಅಂದರೆ ಯಾವುದಾದ್ರೂ ಒಂದು ವರ್ಷದಲ್ಲಿ ರಾಯಲ್ಟಿ ಮಿನಿಮಮ್ ಅಮೌಂಟ್ ರೆಂಟ್ಗಿಂತ ಕಡಿಮೆ ಇದ್ದರೆ, ಅಂದರೆ ಏನಂತ ಹೇಳ್ತೇವೆ, ವಾಟ್ ಈಸ್ ಇಟ್ ಕಾಲ್ಡ್, ಶಾರ್ಟ್ ವರ್ಕಿಂಗ್ ಅಲ್ವಾ. ಎಸ್, ದ ಶಾರ್ಟ್ ವರ್ಕಿಂಗ್ ವುಡ್ ಬಿ ರಿಕೂಪ್ಡ್. ಏನು ಮಾಡಿದ್ದಾರೆ, ಔಟ್ ಆಫ್ ರಾಯಲ್ಟೀಸ್ ಇನ್ ಎಕ್ಸೆಸ್ ಆಫ್ ಮಿನಿಮಮ್ ಇನ್ 2 subsequent years. ಅಂದರೆ ಒಂದು ಪಕ್ಷ ಯಾವುದಾದ್ರೂ ಒಂದು ವರ್ಷದಲ್ಲಿ, ಇಟ್ ಮೇ ಬಿ ಐದರ್ ಇನ್ ಲೀಸ್ ಆರ್ ಮೇನ್ ಲೀಸ್, ಎರಡು ಟರ್ಮ್ಸಲ್ಲಿ ಒಂದೇ ಥರ ಉಂಟು ಇಲ್ಲಿ ಕಂಡೀಷನ್, ಇನ್ ಬೋತ್ ಇನ್ ಲೀಸ್ ಆಸ್ ವೆಲ್ ಆಸ್ ಸಬ್ಲೀಸ್. ಇಟ್ ಲೈಸೆನ್ಸ್ ಪ್ರೊವೈಡ್ಸ್ ದ್ಯಾಟ್ ಇಫ್ ದರ್ ಈಸ್ ಎನಿ ಶಾರ್ಟ್ ವರ್ಕಿಂಗ್ ಇಟ್ ಕ್ಯಾನ್ ಬಿ ರಿಕವರ್ಡ್ ಇನ್ 2 subsequent years ಅಂತ ಹೇಳಿದ್ದಾರೆ. ಸೊ ದ ರೂಲ್ ಈಸ್ ಸೇಮ್. ಈಗ ಸಿ ದ ಕ್ವಶನ್, ದ ಡೀಟೇಲ್ಸ್ ಆರ್ ಗಿವನ್. Sales by Domestic Limited, sales by Trimmers Limited and stock held by Trimmers Limited ಅಲ್ವಾ. ಎಸ್, ನಾವು ಈಗ ಹಿಯರ್ ಮೇನ್ ಲೀಸಲ್ಲಿ ಯಾರಿಗೆ ಕೊಡಬೇಕು ರಾಯಲ್ಟಿ, ಡೊಮೆಸ್ಟಿಕ್ ಲಿಮಿಟೆಡ್ ಕೊಡಬೇಕು, ಕರೆಕ್ಟಾ. ಡೊಮೆಸ್ಟಿಕ್ ಲಿಮಿಟೆಡ್ ಕೊಡುವಾಗ ಯಾವ ಬೇಸಿಸ್ ಮೇಲೆ ಅಂತ ಹೇಳಿದ್ದಾರೆ ರಾಯಲ್ಟಿಯನ್ನು, ಪ್ರೊಡಕ್ಷನ್ ಬೇಸಿಸ್ ಮೇಲ, ಸೇಲ್ಸ್ನ ಬೇಸಿಸ್ ಮೇಲ, ಸೇಲ್ಸ್ ಅಲ್ವಾ. ಹಾಗಾಗಿ ವಿ ಹ್ಯಾವ್ ಟು ಟೇಕ್ ದ ಸೇಲ್ಸ್ ಆಫ್ ಬೋತ್ ಡೊಮೆಸ್ಟಿಕ್ ಆ್ಯಂಡ್ ಟ್ರಿಮ್ಮರ್ಸ್. ಯು ನೋ ದಟ್ ಲಾಸ್ಟ್ ಪ್ರಾಬ್ಲಮಲ್ಲಿ ಹೇಳಿದ್ದೇನೆ, ಬಿಕಾಸ್ ಹಿಯರ್ ದ ಲೆಸ್ಸಿ pays a royalty to lessor based on the total output or total sales. ಬಿಕಾಸ್ ಯಾಕಂದರೆ ಇದರ ಒಂದು ಪಾರ್ಟನ್ನು ಟ್ರಿಮ್ಮರ್ಸಿಗೆ ಕೊಟ್ಟಿರೋದ್ರಿಂದ ಟ್ರಿಮ್ಮರ್ಸ್ ಲಿಮಿಟೆಡ್ನವ್ರು ಎಷ್ಟು ಸೇಲ್ ಮಾಡ್ತಾರೆ ಪ್ಲಸ್ ಡೊಮೆಸ್ಟಿಕ್ ಲಿಮಿಟೆಡ್ ಎರಡು ಸೇರಿಸಿ ನಾವು ತೊಗೋಬೇಕಾಗ್ತದೆ, ಕರೆಕ್ಟ್ ನೋ. ಎಸ್, ಹಾಗೆ ಇನ್ ಕೇಸ್ ಆಫ್ ಸಬ್ಲೀಸ್ ಎಷ್ಟಂತ ಹೇಳಿದ್ದಾರೆ ಅಲ್ಲಿ, ರಾಯಲ್ಟಿ ಇಟ್ಸ್ ಗಿವನ್, ಸಬ್ಲೀಸ್ ಸಮ್ವೇರ್ ಇಟ್ಸ್ ಗಿವನ್. ಓಕೆ, ಇಟ್ ಇಸ್ 15 per
ಅಲ್ವಾ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ 15 per razor ಮ್ಯಾನುಫ್ಯಾಕ್ಚರ್ಡ್. ಸೊ ಮ್ಯಾನುಫ್ಯಾಕ್ಚರ್ಡ್ ಯಾರು ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಸಬ್ಲೀಸಲ್ಲಿ? ಹೂ ಶುಡ್ ಪೇ? ಟ್ರಿಮ್ಮರ್ಸ್ ಲಿಮಿಟೆಡ್ ಶುಡ್ ಪೇ ಅಲ್ಲ. ಟ್ರಿಮ್ಮರ್ಸ್ ಲಿಮಿಟೆಡ್ನವರು ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದರ ಬೇಸಿಸ್ ಮೇಲೆ ಕೊಡಬೇಕು. ಆದರೆ ಟ್ರಿಮ್ಮರ್ಸ್ ಲಿಮಿಟೆಡ್ ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅಂತ ಹೇಳಿದಾರಾ ಇದರಲ್ಲಿ? ಇಲ್ಲ ಅಲ್ವಾ. ಆಗ ಏನು ಮಾಡಬೇಕು? ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ production done by Trimmers Limited. How do you calculate the production? You know that opening stock plus production minus closing stock is equal to sales. ಅಥವಾ we can say that ನಮಗೆ ಯಾವ್ದು ಬೇಕಾಗಿರೋದಿಲ್ಲ ಈಗ? ಪ್ರೊಡಕ್ಷನ್ ಅಲ್ವಾ. ಓಪನಿಂಗ್ ಸ್ಟಾಕ್ ಕರೆಕ್ಟ್ನೋ ಮೈನಸ್ the formula is, let me write down the formula first. I have written here. Okay, here production is equal to sales ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಮೈನಸ್ ಓಪನಿಂಗ್ ಸ್ಟಾಕ್. ಅದು ಏನು ಫಾರ್ಮುಲಾ ಇದೆಯಾ? ಓಪನಿಂಗ್ ಸ್ಟಾಕ್ ಪ್ಲಸ್ ಪ್ರೊಡಕ್ಷನ್ ಮೈನಸ್ ಸೇಲ್ಸ್ ಇಸ್ ಈಕ್ವಲ್ ಟು ಕ್ಲೋಸಿಂಗ್ ಸ್ಟಾಕ್ ಫಾರ್ಮುಲಾ. ಅದ್ರಲ್ಲಿ ನಮ್ಗೆ ಯಾವ್ದು ಬೇಕೀಗ? ಪ್ರೊಡಕ್ಷನ್ ಅಲ್ವಾ. ಪ್ರೊಡಕ್ಷನ್ ಇಸ್ ಈಕ್ವಲ್ ಟು ಏನಾಗ್ತದೆ ಆವಾಗ? ಕ್ಲೋಸಿಂಗ್ ಸ್ಟಾಕ್ ಕರೆಕ್ಟ್ನೋ ಪ್ಲಸ್ ಸೇಲ್ಸ್ minus opening stock. That is the formula I have written here. So we have to calculate the production based on the details given. How production calculate ಮಾಡೋದು ನಾವೀಗ? ಟ್ರಿಮ್ಮರ್ಸ್ ಕಂಪನಿದು ಮಾತ್ರ. ಕರೆಕ್ಟಾ? ಎಸ್. ಸೊ ಆಫ್ಟರ್ ವರ್ಕಿಂಗ್ ಔಟ್ ದಿಸ್, ಆಫ್ಟರ್ ಕ್ಯಾಲ್ಕುಲೇಟಿಂಗ್ ದಿಸ್ what razors manufactured, next we are going to prepare the two working tables. One is of main lease, other one is of sublease. Okay. So main lease we have taken total sales, that is the total sales of domestic plus trimmers. ಎರಡನ್ನು ಸೇರಿಸಿ ನೋಡಿ, ಇಲ್ಲಿ ಇಷ್ಟುವರೆಗೆ ವರ್ಕೌಟ್ ಮಾಡಿದ ಪ್ರಾಬ್ಲಮ್ ಅಲ್ಲಿ ಪ್ರೊಡಕ್ಷನ್ ಅಂತ ಇರ್ತಾ ಇತ್ತು ಅಲ್ವಾ, ಇಲ್ಲಿ ಸೇಲ್ಸ್ ಅಂತ ತಗೊಂಡಿದ್ದೇವೆ. ಯಾಕೆ ಸೇಲ್ಸ್ ಅಂತ ತಗೋಬೇಕು? ಅಲ್ಲಿ ಇಷ್ಟುವರೆಗೆ ವರ್ಕೌಟ್ ಮಾಡಿದ ಪ್ರಾಬ್ಲಮ್ ಅಲ್ಲಿ ರಾಯಲ್ಟಿ ಇಷ್ಟು ಒಂದು ಟನ್ನಿಗೆ ಪ್ರೊಡ್ಯೂಸ್ ಮಾಡಿದ್ರ ಬೇಸಿಸ್ ಮೇಲೆ ಅಂತ ಅರ್ಥ ಆಯಿತು. ಕರೆಕ್ಟ್ನೋ? ಇಲ್ಲಿ ಯಾವುದ್ರ ಮೇಲೆ ಅಂತ ಹೇಳಿದ್ದಾರೆ? ಸೇಲ್ಸ್ ಮೇಲೆ ಅಂತ ಹೇಳಿದ್ದಾರೆ. ಸೊ ಸೇಲ್ಸ್ ತಗೋಬೇಕಾಗ್ತದೆ. ಸೊ ಸೇಲ್ಸ್ ಡನ್ ಬೈ ಬೋತ್ ದ ಲೆಸ್ಸಿ ಆ್ಯಂಡ್ ಸಬ್ ಲೆಸ್ಸಿ ಕಂಪನಿ ವಿ ಹ್ಯಾವ್ ಟೇಕನ್ ಟುಗೆದರ್ ಇಂಟು 10 ರಾಯಲ್ಟಿ. ಕರೆಕ್ಟಾ? ಮಿನಿಮಮ್ ರೆಂಟ್ ಇಸ್ ಗಿವನ್ 75,000. Now come to short working. First year there is shortage of 17,600. Next 2 years there is surplus. Right? Yes. Now coming to the recovery of short working, it is given. ಏನು ಹೇಳಿದ್ದಾರೆ? 1 ವರ್ಷ ಶಾರ್ಟ್ ವರ್ಕಿಂಗ್ ಇದ್ದರೆ ಅದರ ನೆಕ್ಸ್ಟ್ 2 ವರ್ಷದಲ್ಲಿ ರಿಕವರಿ ಮಾಡ್ಬೋದು ಅಂತ ಹೇಳಿದಾರಲ್ವಾ. ಸೊ ಫಸ್ಟ್ ಇಯರ್ ಶಾರ್ಟ್ ವರ್ಕಿಂಗ್ ಹೌ ಮಚ್ ಇಟ್ ಈಸ್ ದೇರ್? 17,600. ಆದ್ದರಿಂದ ನೆಕ್ಸ್ಟ್ ಇಯರ್ ಸರ್ಪ್ಲಸ್ 14,700 ಉಂಟು. ರಿಕವರಿ ಮಾಡ್ಬೋದಾ 14,700? ಎಸ್. ಸೊ ಪುನಃ ಎಷ್ಟು ಉಳಿತು ಅಲ್ಲಿ? 14,700 ಅಂದರೆ 2,900 ಉಳಿತು. ಔಟ್ ಆಫ್ 17,600 14,700 ರಿಕವರಿ ಆದರೆ 2,900 ಉಳಿತದೆ. ಆ 2,900ಅಲ್ಲಿ ನೆಕ್ಸ್ಟ್ ಥರ್ಡ್ ಇಯರಲ್ಲಿ ಸರ್ಪ್ಲಸ್ ಎಷ್ಟು ಉಂಟು? 1,150. ಸೊ ಎಷ್ಟು ರಿಕವರಿ ಮಾಡ್ಬೋದು? 1,150. ಸೊ 2,900ಅಲ್ಲಿ 1,150 ರಿಕವರಿ ಮಾಡಿದ್ವಿ. ಎಷ್ಟು ಉಳಿತು? ಇನ್ನು 1,750. ಇದು ನೆಕ್ಸ್ಟ್ ಇಯರಿಗೆ ಕ್ಯಾರಿ ಮಾಡ್ಲಿಕ್ಕೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ 3 ವರ್ಷದ ಡೀಟೇಲ್ಸ್ ಕೊಟ್ಟದು ಅಂತಲ್ಲ, ಇದು 3 ವರ್ಷ ಇನ್ಫಾರ್ಮೇಷನ್ ಕೊಟ್ಟಿದೆ ಅಷ್ಟೇ. ಲೀಸ್ ಕಂಟಿನ್ಯೂ ಆಗ್ತದೆ ಸುಮಾರು ವರ್ಷ. ಆದರೆ ಯಾಕೆ ಆಗೋದಿಲ್ಲ ಅಂದರೆ ನೆಕ್ಸ್ಟ್ ಇಯರ್ ರಿಕವರಿ ಮಾಡಲಿಕ್ಕೆ, ಅದು ಶಾರ್ಟ್ ವರ್ಕಿಂಗ್ ಯಾವ ವರ್ಷ ಉಂಟು ಅದರ ನೆಕ್ಸ್ಟ್ನ 2 years ಅಂತ ಹೇಳಿದ್ದಾರೆ. ಕರೆಕ್ಟಾ? ಸೊ ಟೈಮ್ ಈಸ್ ಓವರ್. ಸೊ ಇಟ್ ಈಸ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಡಿಕ್ಲೇರಿಂಗ್ ಇಟ್ ಆಸ್ ದ್ಯಾಟ್ ಅನ್ರಿಕವರ್ಡ್. ಓಕೆ. ನಾವು ವರ್ಕಿಂಗ್ ಟೇಬಲ್ ರಿಗಾರ್ಡಿಂಗ್ ದ ಸಬ್ಲೀಸ್. ಸಬ್ಲೀಸಲ್ಲಿ ನೋಡಿ, ಈಗ ಇಲ್ಲಿ ಸಬ್ಲೀಸ್ in the sublease. Okay, here the royalties depending upon what? Production. ಸೊ ಪ್ರೊಡಕ್ಷನ್ ನಾವು ಒಂದು ಫಸ್ಟ್ ಒಂದು ಸಣ್ಣ ಕ್ಯಾಲ್ಕುಲೇಷನ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಈಕ್ವೇಷನಲ್ಲಿ. ಸೊ ಆ ಪ್ರೊಡಕ್ಷನನ್ನು ಬರ್ಕೊಂಡಿದ್ದೇವೆ. ರೈಟ್. ಆಮೇಲೆ ಮಿನಿಮಮ್ ರೆಂಟ್ ಎಷ್ಟು ಅಂತ ಕೊಟ್ಟಿದ್ದಾರೆ? ರಾಯಲ್ಟಿ 15 ರೂಪಾಯಿ ಅಂತ ಹೇಳಿದ್ದಾರೆ. ಸೊ ಇಂಟು 15 ಮಾಡಿದ್ವಿ. ಮಿನಿಮಮ್ ರೆಂಟ್ 30,000 ಅಂತ ಹೇಳಿದರು. ಕರೆಕ್ಟ್ನೋ? ಎಸ್. ಆಮೇಲೆ ಶಾರ್ಟ್ ವರ್ಕಿಂಗ್ ನೋಡುವಾಗ ಫಸ್ಟ್ ಇಯರ್ ಶಾರ್ಟ್ ವರ್ಕಿಂಗ್ 6,600. ಸೆಕೆಂಡ್ ಇಯರ್ ಥರ್ಡ್ ಇಯರ್ ಶಾರ್ಟ್ ವರ್ಕಿಂಗ್ ಇಲ್ಲ. ಕರೆಕ್ಟ್ನೋ? ಸೊ ಸೆಕೆಂಡ್ ಆ್ಯಂಡ್ ಥರ್ಡ್ ಇಯರ್ ಏನುಂಟಲ್ಲಿ ದೇರ್ ಇಸ್ ಸರ್ಪ್ಲಸ್. ನಾವು ಕಮಿಂಗ್ ಟು ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ ಸೇಮ್ ರೂಲ್ ಇರೋದು ಇಲ್ಲಿ ಸಬ್ಲೀಸಲ್ಲಿ ಸಹ. ಕರೆಕ್ಟ್ನೋ? ಸೊ ಶಾರ್ಟ್ ವರ್ಕಿಂಗ್ ಆಫ್ ಫಸ್ಟ್ ಇಯರ್ ಕ್ಯಾನ್ ಬಿ ರಿಕವರ್ಡ್ ಇನ್ ಸೆಕೆಂಡ್ ಆ್ಯಂಡ್ ಥರ್ಡ್ ಅಂತ. ಸೊ ಫಸ್ಟ್ ಇಯರ್ ಶಾರ್ಟ್ ವರ್ಕಿಂಗ್ ಈಸ್ ಹೌ ಮಚ್ ಇಯರ್? 6,600. It can be recovered entirely in which year? Second year, because there is sufficient surplus. Correct no? Yes. Now amount paid ಗೆ ಬನ್ನಿ 30,000. Correct no? Second year 31,050. ಯಾಕೆ 31,050? ಇಲ್ಲಿ ರಾಯಲ್ಟಿ ಎಷ್ಟು ಉಂಟು? 37,650 ಅಲ್ವಾ? ಅದರಲ್ಲಿ ಎಷ್ಟು ರಿಕವರಿ ಮಾಡಲಿಕ್ಕೆ ಆಯಿತು? 6,600 ಆಯಿತು. ಎಷ್ಟು ಉಳಿತು ಹಾಗಾದರೆ? 31,050 ಪೇ ಮಾಡಬೇಕು. ಆ್ಯಂಡ್ ಲಾಸ್ಟ್ ಇಯರ್ ದೆರ್ ಈಸ್ ವಾಟ್ payment of rupees 34,200 because even though surplus is there is no recovery ಮಾಡಲಿಕ್ಕೆ ಇಲ್ಲ, ಅಲ್ಲಿ ಶಾರ್ಟ್ ವರ್ಕಿಂಗ್ ಇರಲಿಲ್ಲ. ಸೊ ಎಂಟೈರ್ 34,200 is to be paid. This is the way how we prepare what working table.
After that we go through the accounts. In accounts, what all accounts we prepare? Relating to main lease, we prepare royalty payable account, short working recoverable account, then lessors account. Lessor ಯಾರಿಲ್ಲಿ gadgets limited account, correct no? Relating to sublease, we prepare royalty receivable account, then short working allowable account, then subleases account, that is trimmers account. So we prepare these 3 sets of accounts separately. ಈ 3 ಅಕೌಂಟ್ ಮಾಡ್ಕೊಳ್ಳೋದು ಮತ್ತು 3 ಅಕೌಂಟ್ ಮಾಡುವಾಗ ಅಲ್ಲಿ ಎಂಟ್ರೀಸ್ ಹೇಗೆ ಬರ್ತದೆ ಅದೇ ರೀತಿ ಪೋಸ್ಟಿಂಗ್ ಮಾಡ್ತಾ ಹೋಗೋದು. ಸೊ ಫಸ್ಟ್ ವಿ ಥಿಂಕ್ ಅಬೌಟ್ what is, whether royalty is how much, whether it is short working or there is surplus, correspondingly we have to pass the entry. So in connection with the main lessor, here stand from the point of view of domestic limited. ನೀವು domestic limited ನ books ಅಲ್ಲಿ accounts ಮಾಡ್ತಾ ಇದ್ದೀರಿ. ಸೊ main lease ಅಂತ ಹೇಳುವಾಗ ನೀವು ಏನು ಮಾಡಬೇಕು, ಅಲ್ಲಿ ರಾಯಲ್ಟಿ ನಾವು ಕೊಡಬೇಕಾಗ್ತದೆ. ಸೊ ರಾಯಲ್ಟೀಸ್ ಎಕ್ಸ್ಪೆಂಡಿಚರ್ ಟರ್ಸ್, ಸೊ ರಾಯಲ್ಟೀಸ್ ವಿಲ್ ಬಿ ಡೆಬಿಟೆಡ್, ಕರೆಕ್ಟ್ ನೋ? ಅದೇ ಸಬ್ಲೀಸ್ ಅಂತ ಬರುವಾಗ ರಾಯಲ್ಟಿ ಏನಾಗುತ್ತೆ, ನಾವು ರಾಯಲ್ಟಿ ಬರಬೇಕು, ಅದರಿಂದ ರಾಯಲ್ಟಿ ಇನ್ಕಮ್ ಆಗ್ತದೆ, ಇಟ್ ಈಸ್ ಕ್ರೆಡಿಟೆಡ್. ಆ್ಯಂಡ್ ಶಾರ್ಟ್ ವರ್ಕಿಂಗ್ ಸಹ ಹಾಗೆ, ಎಲ್ಲಿ ಶಾರ್ಟ್ ವರ್ಕಿಂಗ್ ರಿಕವರೇಬಲ್ ಇದೆ, ಎಲ್ಲಿ ಶಾರ್ಟ್ ವರ್ಕಿಂಗ್ ಅಲೋವಬಲ್ ಇದೆ, ಬೇಸ್ಡ್ ಆನ್ ದಟ್ ವಿ ಪಾಸ್ ದ ಎಂಟ್ರಿ. ಸೊ ಐ ಹ್ಯಾವ್ ಎಕ್ಸ್ಪ್ಲೈನ್ ದೀಸ್ ಎಂಟ್ರೀಸ್ ಆ್ಯಂಡ್ ಆಲ್ ಇನ್ ದ ಲಾಸ್ಟ್ ಪ್ರಾಬ್ಲಮ್. ಸೊ ಐ ಹೋಪ್ ಐ ನೀಡ್ ನಾಟ್ ಎಕ್ಸ್ಪ್ಲೈನ್ ದ this problem once again regarding the ledger accounts, because ledger accounts is repetition of whatever I have explained before. Okay, so please try to go through the last video regarding preparation of ledger accounts and try to work out this problem. ಓಕೆ, ಬಿಕಾಸ್ ಹಿಯೋ ನೀವೇನು ಅಂದರೆ ಈ ಅಕೌಂಟ್ಸ್ ಎಲ್ಲ ಒಟ್ಟಿಗೆ ನೋಡುವಾಗ ಯು ಮೇ ಗೆಟ್ ಕನ್ಫ್ಯೂಸ್, ಲೈಕ್ ಎಲ್ಲಿಂದ ಎಲ್ಲಿಗೆ ಪೋಸ್ಟಿಂಗ್ ಮಾಡಿದ್ದು ಏನು ಗೊತ್ತಾಗಲ್ಲ ನಿಮಗೆ. ಸೊ ಬಟ್ ಸ್ಟಿಲ್ ವಾಟ್ ಯು ಡೂ ಈಸ್ ಯು ಪ್ರಿಪೇರ್ ಫಸ್ಟ್ 3 accounts, that is royalty payable account, short working recoverable account and lessors account. You prepare, you leave some sufficient space for each account and prepare all the accounts and think about the entries step by step. First entry ಏನು, so it is the entry for royalty payable. What is entry for royalty payable? The entry for royalty payable will be royalty payable account debit, short working account debit to lessors account. Like that you think the entries and post the amount and entries to corresponding ledger, so ledger account. That's why in such cases there will not be any confusion. And remember to close all the accounts and be careful by preparing the short working account, because you have to look at the working table that whether in any year short working is unrecovered and transferred to profit and loss account, you have to pass that extra entry for that year. Okay, yes, I hope this is clear. And if there is any confusion regarding ledger accounts, please refer the last problem, or you can if there is any doubt regarding the working table, you can surely ask me. I hope this is clear. Thank you so much.